ಮಹಾನಗರ ಪಾಲಿಕೆಯ ಪಾರ್ಕ್ ಅನ್ನೇ ತೋಟ ಮಾಡಿಕೊಂಡ ಜನ. ಗೇಟ್ ಮುರಿದು ಪಾರ್ಕ್ ಒಳಗಿನಿಂದ ಜಾಗ ಮಾಡಿಕೊಂಡ ಮನೆಯವರು. ಮೆಳಕೋಟೆಯ ಕಲ್ಪತರು ಬಡಾವಣೆಯಲ್ಲಿ ಒತ್ತುವರಿಯಾದ ಪಾರ್ಕ್. ಎಸ್ ವೀಕ್ಷಕರೇ, ತುಮಕೂರು ನಗರ ಸ್ಮಾರ್ಟ್ ಸಿಟಿ ಆಗಿ ಏನೋ ಅಭಿವೃದ್ಧಿ ಹೊಂದುತ್ತಿದೆ. ಆದ್ರೆ ಅದ್ಯಾಕೋ ಅಧಿಕಾರಿಗಳ ನಿರ್ಲಕ್ಷ್ಯವೋ ಏನೋ ಸ್ಮಾರ್ಟ್ ಸಿಟಿ ತುಮಕೂರಿನಲ್ಲಿ ಸಮಸ್ಯೆಗಳ ಸಂಖ್ಯೆಗೆ ಕೊನೆಯಾಗ್ತಾನೆ ಇಲ್ಲ. ಮಹಾನಗರ ಪಾಲಿಕೆ ಹಾಗೂ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ನಗರದಲ್ಲಿರುವ ಪಾರ್ಕ್ಗಳ ಅಭಿವೃದ್ಧಿಗೆ ಮುಂದಾಗಿದ್ದವು. ಆದ್ರೆ ಪಾಲಿಕೆಯಿಂದ ನಿರ್ಮಾಣ ಮಾಡಿದ್ದ ಕೆಲವು ಪಾರ್ಕ್ಗಳು ಸರಿಯಾದ ನಿರ್ವಹಣೆ ಇಲ್ಲದೆ ಸಾರ್ವಜನಿಕರ ಉಪಯೋಗಕ್ಕೆ ಬಾರದೆ ವಿಷಜಂತುಗಳ ವಾಸಸ್ಥಾನವಾಗಿ ಮಾರ್ಪಟ್ಟು ಅಲ್ಲಿ ವಾಸಿಸುವ ಜನರು ಭಯದಿಂದಲೇ ಬದುಕುವಂತಾಗಿದೆ. ಅತ್ತ ಪಾರ್ಕ್ಗಳ ಅಭಿವೃದ್ಧಿಗೆ ಖರ್ಚು ಮಾಡಿದ ಹಣ ಇದೀಗ ಪೋಲಾಗಿದ್ದು ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮೆಳಕೋಟೆಯಲ್ಲಿರುವ ಕಲ್ಪತರು ಬಡಾವಣೆಯಲ್ಲಿ ಸುಮಾರು 2 ಪಾರ್ಕ್ಗಳಿದ್ದು ಹೇಮಾವತಿ ಬಡಾವಣೆಯಲ್ಲಿ 1 ಪಾರ್ಕ್ ಇದೆ. ಆದ್ರೆ ಈ 3 ಪಾರ್ಕ್ಗಳ ಸ್ಥಿತಿ ಒಂದೊಂದು ತರ ಆಗಿದೆ. ಹೌದು, ಮೆಳಕೋಟೆಯಲ್ಲಿರುವ 3 ಪಾರ್ಕ್ಗಳಲ್ಲಿ 1 ಪಾರ್ಕಿನ ಕತೆ ಕೇಳಿದ್ರೆ ನೀವು ಕೂಡ ಶಾಕ್ ಆಗೋದು ಗ್ಯಾರಂಟಿ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಎಸ್, ಮೆಳಕೋಟೆಯ 11ನೇ ವಾರ್ಡಿನ ಕಲ್ಪತರು ಬಡಾವಣೆಯಲ್ಲಿ ನಿರ್ಮಿಸಿರುವ ಪಾರ್ಕ್ಗಳು ಪಾಳು ಬಿದ್ದಿದ್ದು ಗಿಡ ಗಂಟೆಗಳು ಬೆಳೆದು ಪಾಳು ಬಿದ್ದು ಕೊಂಪೆಯಾಗಿವೆ. ಇನ್ನು ಪಾರ್ಕ್ನ ಪಕ್ಕದಲ್ಲಿಯೇ ವಾಸವಾಗಿರುವ ಒಂದು ಕುಟುಂಬದ ಜನರು ತಮ್ಮ ಮನೆಯಿಂದ ಪಾರ್ಕ್ ಒಳಗೆ ಬರಲು ಜಾಗವನ್ನ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಪಾರ್ಕ್ನ ಗೇಟ್ ಅನ್ನ ಕೂಡ ಕಿತ್ತು ಹಾಕಿದ್ದಾರೆ. ಅದನ್ನು ತಮ್ಮ ಮನೆಯ ಬಳಿಯೇ ಇಟ್ಟುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಆ ಪಾರ್ಕ್ ತಮ್ಮದೇ ಅನ್ನೋ ರೀತಿಯಲ್ಲಿ ಬಾಳೆ ಗಿಡ, ವಿವಿಧ ತರಕಾರಿ ಗಿಡಗಳು ಹಾಗೆ ಕೂರಲು ಕುರ್ಚಿ ಹಾಕಿಕೊಂಡು ಚಿಕ್ಕದೊಂದ ಗೂಡನ್ನ ಕೂಡ ಕಟ್ಟಿಕೊಂಡಿದ್ದಾರೆ. ತಮ್ಮ ಮನೆಯಿಂದ ಸುಗಮವಾಗಿ ಇಳಿಯಲು ಮೆಟ್ಟಿಲುಗಳನ್ನ ಕೂಡ ಕಟ್ಟಿಸಿಕೊಂಡಿದ್ದಾರೆ. ಪಾಲಿಕೆಯ ಅಧಿಕಾರಿಗಳೇ ಎಲ್ಲಿದ್ದೀರಾ? ಇಂತಹ ಘಟನೆ ನಿಮ್ಮ ಕಣ್ಣಿಗೆ ಬಿದ್ದಿದೆಯೋ ಇಲ್ವೋ? ಬಿದ್ದಿದ್ರು ಜಾಣ ಕುರುಡುತನ ತೋರಿಸುತ್ತಿದ್ದೀರಾ? ಮೊದಲು ಈ ಪಾರ್ಕ್ನತ್ತ ಮುಖ ಮಾಡಿ ಒತ್ತುವರಿ ಮಾಡಿಕೊಂಡಿರುವ ಜಾಗವನ್ನ ಬಿಡಿಸಿಕೊಂಡು ಆ ಪಾರ್ಕ್ ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ಅವಕಾಶವನ್ನ ಕಲ್ಪಿಸಿಕೊಡಿ. ಅತ್ತ ಹೇಮಾವತಿ ಬಡಾವಣೆಯಲ್ಲಿ 1 ಪಾರ್ಕ್ ಇದ್ದು ಇದರ ಸ್ಥಿತಿಯೂ ಕೂಡ ಗಬ್ಬೆದ್ದು ನಾರ್ತಾ ಇದೆ. ಇನ್ನು ಪಾರ್ಕ್ ತುಂಬಾ ಅಸ್ವಚ್ಛತೆ ಇರುವುದರಿಂದ ಹಾಗೂ ಗಿಡಗಳು ಬೆಳೆದುಕೊಂಡಿವೆ. ಈ ಪಾರ್ಕ್ನ ಮುಂಭಾಗದಲ್ಲಿ ಸ್ಥಳೀಯರು ಓಡಾಡುವುದಕ್ಕೂ ಕೂಡ ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರೊಳಗೆ ವಿಷ ಜಂತುಗಳು ಸೇರಿರಬಹುದು ಅಂತ ಜನ ಪಾರ್ಕ್ ಕಡೆಗೆ ಹೋಗೋದಕ್ಕೆ ಭಯ ಪಡ್ತಿದ್ದಾರಂತೆ. ಅಲ್ಲದೆ ಸುತ್ತಮುತ್ತ ಇರುವ ಮನೆಗಳ ಹತ್ತಿರ ಪ್ರತಿನಿತ್ಯವೂ ಕೂಡ ಹಾವುಗಳು ಕಾಣಿಸಿಕೊಂಡಿದ್ದು ಕತ್ತಲಾದರೆ ಹೊರಬರಲು ಮಕ್ಕಳು ಮರಿ ಭಯ ಪಡ್ತಿದ್ದಾರೆ. ಇನ್ನು ಈ ವೇಳೆ ಮೆಳಕೋಟೆಯಲ್ಲಿಯೂ ಪಾರ್ಕ್ಗಳ ಸುತ್ತಮುತ್ತ ಕೆಲವು ಮೀಟರ್ ಅಂತರದಲ್ಲಿಯೇ ಹಲವು ಶಾಲೆಗಳು ಕೂಡ ಇದ್ದಾವೆ. ಈ ಶಾಲಾ ಮಕ್ಕಳು ಓಡಾಡುವ ವೇಳೆ ಏನಾದರೂ ತೊಂದರೆ ಆದ್ರೆ ಅದಕ್ಕೆ ಯಾರು ಹೊಣೆ ಎಂಬ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಇನ್ನಾದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪಾರ್ಕ್ಗಳ ನಿರ್ವಹಣೆ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಇಲ್ಲವಾದಲ್ಲಿ ಇವತ್ತು ಪಾರ್ಕ್ ಒತ್ತುವರಿ ಮಾಡಿಕೊಂಡು ತೋಟ ಮಾಡಿಕೊಂಡು ಇರುವವರು ಮುಂದೊಂದು ದಿನ ಈ ಜಾಗ ನಮ್ಮದೇ ಎಂದು ಹೇಳುವುದರಲ್ಲಿ ಅನುಮಾನವೇ ಇಲ್ಲ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.